ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕೆ ಸುಪ್ರೀಂನಲ್ಲೂ ಕೂಡ ಶಾಕ್. ಸಿಡಬ್ಲ್ಯೂಎಂಎ ಆದೇಶವನ್ನ ಎತ್ತಿ ಹಿಡಿದಿದೆ ಸುಪ್ರೀಂ ಕೋರ್ಟ್. ತಮಿಳುನಾಡು ಸರ್ಕಾರ ಸಲ್ಲಿಸಿದ ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಸಿಡಬ್ಲ್ಯೂಎಂಎ ಆದೇಶವನ್ನೇ ಎತ್ತಿ ಹಿಡಿದಿದೆ ಸುಪ್ರೀಂ ಕೋರ್ಟ್. ಈ ಮೂಲಕ ಸಿಡಬ್ಲ್ಯೂಆರ್ಸಿ ಆಯಿತು, ಸಿಡಬ್ಲ್ಯೂಎಂಎ ಆಯಿತು, ಇದೀಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ರಾಜ್ಯಕ್ಕೆ ಶಾಕಿಂಗ್ ಸುದ್ದಿ. ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನ ಮಾಡಿದೆ. 15 ದಿನಗಳ ಕಾಲ ನೀರು ಹರಿಸಿ ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ನಲ್ಲೂ ರಾಜ್ಯದ ವಾದಕ್ಕೆ ಮನ್ನಣೆ ಸಿಕ್ಕಿಲ್ಲ. ಮೊನ್ನೆ ಸಿಡಬ್ಲ್ಯೂಆರ್ಸಿ ಆಯಿತು, ಆ ನಂತರ ಸಿಡಬ್ಲ್ಯೂಎಂಎ ಆದೇಶಕ್ಕೆ ಅಲ್ಲೂ ಕೂಡ ಸೇಮ್ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಪಾಲಿಸಿ ಅಂತ ಆಯಿತು. ಸುಪ್ರೀಂ ಕೋರ್ಟ್ ಕದವನ್ನ ತಟ್ಟಿದ್ದಾರೆ ತಮಿಳುನಾಡು. ಇದೀಗ ಅಲ್ಲಿ ಕರ್ನಾಟಕಕ್ಕೆ ಹಿನ್ನಡೆಯಾಗಿದೆ. ಕರ್ನಾಟಕದ ವಾದಕ್ಕೆ ಇಲ್ಲಿ ಹಿನ್ನಡೆಯಾಗಿರೋದು. ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕೆ ಮತ್ತೆ ಮತ್ತೆ ಶಾಕ್ ಉಂಟಾಗ್ತಾನೇ ಇದೆ, ಅನ್ಯಾಯ ಆಗ್ತಾನೇ ಇದೆ. ಈಗಾಗಲೇ ನಮಗೆ ಕುಡಿಯೋದಿಕ್ಕೆ ನೀರಿಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲೂ ಕೂಡ ಇದೀಗ ಮತ್ತೆ ನೀರು ಹರಿಸಲೇಬೇಕಾದಂತಹ ಅನಿವಾರ್ಯತೆ. ತಮಿಳುನಾಡಿಗೆ ನೀರು ಬಿಡಲು ಆಗದಂತಹ ಸ್ಥಿತಿ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ತಜ್ಞರ ಜೊತೆಗೆ ಮಾತಾಡ್ತೇನೆ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ತಮಿಳುನಾಡಿಗೆ ನೀರು ಬಿಡೋದಿಕ್ಕೆ ಆಗೋದಿಲ್ಲ, ಅಂತಹ ಪರಿಸ್ಥಿತಿ ಇದೆ. ಈಗ ಸುಪ್ರೀಂ ಕೋರ್ಟ್ ಕೂಡ 15 ದಿನಗಳ ಕಾಲ 12,000 ಕ್ಯೂಸೆಕ್ ನೀರು ಹರಿಸಿ ಅನ್ನುವ ಸೂಚನೆಯನ್ನ ಕೊಟ್ಟಿದೆ. ಹೀಗಾಗಿ ಕಾನೂನು ತಜ್ಞರ ಜೊತೆ ಮಾತಾಡ್ತೇನೆ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಮಳೆ ಕಡಿಮೆಯಾಗಿದೆ, ಒಳ ಹರಿವಿನ ಪ್ರಮಾಣದಲ್ಲೂ ಕಡಿಮೆಯಾಗಿದೆ. ಸಿಎಂ ಜೊತೆಗೆ ಚರ್ಚೆ ಮಾಡಿ ಮುಂದಿನ ಕ್ರಮವನ್ನ ಕೈಗೊಳ್ತೇವೆ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಅದನ್ನ ಡಿಸ್ಮಿಸ್ ಮಾಡಿ ನಮಗೆ ಸಿಡಬ್ಲ್ಯೂಎಂಎ ಮುಂದೆ ರಿವ್ಯೂ ಮಾಡಲಿಕ್ಕೆ ಅವಕಾಶ ಕೇಳಿದ್ರು, ರೆಡ್ಯೂಸ್ ಮಾಡಬೇಕು ಅಂತ. ಈಗ ಅವರು ಅದನ್ನು ಮುಂದಿನ ಸೋಮವಾರ ಇಟ್ಕೊಂಡಿದ್ದಾರೆ. ಸೊ ಈಗ ನಾನು ಲೀಗಲ್ ನಮ್ಮ ಟೀಮ್ ಜೊತೆ ಮಾತನಾಡಿದೆ. ಅವ್ರು ಡಿಸ್ಕಸ್ ಮಾಡಿ ನಮ್ಮ ACS ಕೋಆರ್ಡಿನೇಟ್ ಮಾಡಿ. ಸೊ ನಮಗೆ ಈಗ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು, ನಮಗೆ ಅನಿವಾರ್ಯತೆ ಇರೋದು CWRC CWM ಮುಂದೆ ನಾವು ರೆಡ್ಯೂಸ್ ಮಾಡಲಿಕ್ಕೆ ಕೇಳಬೇಕು ಅಂತ ನಾವು ಅಂದ್ಕೊಂಡಿದ್ದು ನಮ್ಮ ಸರ್ಕಾರ. ಅದಕ್ಕೆ ಈಗ ಒಂದು ಸ್ವಲ್ಪ ಅವಕಾಶ ಟೈಟ್ ಆಗಿದೆ. ಮುಂದಿನ ಮಂಡೇವರೆಗೂ ಯಥಾಸ್ಥಿತಿನ ಮುಂದುವರಿಸಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ACS ಜೊತೆ ಮಾತನಾಡಿ, ಲೀಗಲ್ ಟೀಮ್ ಜೊತೆ ಮಾತನಾಡಿ ಏನು ಆಲ್ಟರ್ನೇಟಿವ್ ನಾವು ಮಾಡ್ಬೋದು ಅಂತ ಹೇಳಿದ್ದೀನಿ. ಯಾಕೆಂದರೆ ಮಳೆ ಕಡಿಮೆ ಆಗಿದೆ, ಇನ್ಫ್ಲೋ ಕಡಿಮೆ ಆಗ್ತಾ ಇದೆ. ಅದರಿಂದ ಈ ಕಬಿನಿನಲ್ಲೂ ಸಹ ನಾವು ಈಗ ಹೋಗ್ತಾ ಇರತಕ್ಕಂಥದ್ದು ಆಟೋಮೆಟಿಕ್ಕಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಇದನ್ನೆಲ್ಲ ನೋಡಿ ನಾನು ಸಾಯಂಕಾಲ ನಮ್ಮ ಲೀಗಲ್ ಟೀಮು ACS ಜೊತೆ ಎಲ್ಲ ಮಾತನಾಡಿ ಮೊನ್ನೆ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದು ಮುಂದೆ ಏನು ಅಂತ ಹೇಳಿ ನಾವು ಈಗ ನಾವು ಅದನ್ನು ಇನ್ನು ನಮ್ಮಲ್ಲೇ ನೀರಿನ ಕೊರತೆ ಇದೆ, ಹಾಗಾಗಿ ನಮ್ಮ ಸರ್ಕಾರದ ಮುಂದೆ ನೀರು ಬಿಡುವ ಪ್ರಸ್ತಾವನೆ ಇಲ್ಲ ಅಂತ ನಾಯಕರು ಹೇಳ್ತಿದ್ದಾರೆ. ಹಾಗಾದ್ರೆ ಯಾರು ಏನ್ ಹೇಳಿದ್ದಾರೆ ನೋಡಿ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಮಗೆ ನೀರಿನ ಕೊರತೆ ಇದೆ, ಕುಡಿಯೋ ನೀರಿಗೆ ಮತ್ತು ನಮ್ಮ ರೈತರಿಗೂ ನೀರು ಕೊಡೋಕೆ ಆಗ್ತಿಲ್ಲ. ಹಾಗಾಗಿ ನಮ್ಮ ಸರ್ಕಾರದ ಮುಂದೆ ನೀರು ಬಿಡುವಂಥ ಪ್ರಸ್ತಾವನೆ ಇಲ್ಲ. ಅದಕ್ಕೆ ನಮ್ಮ ಯಾರ್ದು ಕೂಡ ಒಪ್ಪಿಗೆನೂ ಕೂಡ ಇಲ್ಲ. ಬಟ್ ಅಲ್ಲಿ ಪ್ರಾಧಿಕಾರದಿಂದ ಅವರು ಬಿಡ್ಲಿಕ್ಕೆ ಹೇಳಿದ್ರು, ತದನಂತರ ಸುಪ್ರೀಂ ಕೋರ್ಟಲ್ಲಿತ್ತು. ಈಗ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಕಾನೂನು ತಜ್ಞರ ಜೊತೆ ಚರ್ಚಿಸಿ ತೀರ್ಮಾನ ಮಾಡ್ತಾರೆ. ಬಟ್ ನೀರು ಬಿಡುವಂಥ ಪ್ರಸ್ತಾಪ ನಮ್ಮ ಮುಂದೆ ಇಲ್ಲ ಸದ್ಯಕ್ಕೆ. ನಾವು ನೀರು ಬಿಟ್ಟಿಲ್ಲ. ಈಗ ಅದು ಬೇರೆ, ಈಗ ಕಬಿನಿ ಅಲ್ಲೆಲ್ಲ ಫುಲ್ ಆಗಿ ಓವರ್ಫ್ಲೋ ಹೋಗಿರ್ಬೋದು. ಬಟ್ ನಾವೊಂದು KRS ಇಂದ ನೀರು ಬಿಟ್ಟಿಲ್ಲ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಮಗೆ ನೀರಿನ ಕೊರತೆ ಇದೆ, ಕುಡಿಯೋ ನೀರಿಗೆ ಮತ್ತು ನಮ್ಮ ರೈತರಿಗೂ ನೀರು ಕೊಡೋಕೆ ಆಗ್ತಿಲ್ಲ. ಹಾಗಾಗಿ ನಮ್ಮ ಸರ್ಕಾರದ ಮುಂದೆ ನೀರು ಬಿಡುವಂಥ ಪ್ರಸ್ತಾವನೆ ಇಲ್ಲ. ಅದಕ್ಕೆ ನಮ್ಮ ಯಾರ್ದು ಕೂಡ ಒಪ್ಪಿಗೆನೂ ಕೂಡ ಇಲ್ಲ. ಬಟ್ ಅಲ್ಲಿ ಪ್ರಾಧಿಕಾರದಿಂದ ಅವರು ಬಿಡ್ಲಿಕ್ಕೆ ಹೇಳಿದ್ರು, ತದನಂತರ ಸುಪ್ರೀಂ ಕೋರ್ಟಲ್ಲಿತ್ತು. ಈಗ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಕಾನೂನು ತಜ್ಞರ ಜೊತೆ ಚರ್ಚಿಸಿ ತೀರ್ಮಾನ ಮಾಡ್ತಾರೆ. ಇನ್ನು ದಕ್ಷಿಣ ರಾಜ್ಯಗಳ ಸಭೆಯನ್ನ ಕರೆದಿದ್ದಾರೆ ಕೇಂದ್ರ ಗೃಹ ಸಚಿವ. ಚೆನ್ನೈನಲ್ಲಿ ನಡೆಯಲಿರುವ ಸದನದ ಕೌನ್ಸಿಲ್ ಮೀಟಿಂಗ್ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸಿಎಂ DK ಶಿವಕುಮಾರ್ ಅವರು. ತಮಿಳುನಾಡು, ಆಂಧ್ರ, ಕರ್ನಾಟಕ, ಕೇರಳ, ತೆಲಂಗಾಣ ಈ ರಾಜ್ಯಗಳ ಸಿಎಂಗಳು ಭಾಗಿಯಾಗಲಿದ್ದು ಕಾವೇರಿ ವಿಚಾರವನ್ನ ಪ್ರಸ್ತಾಪಿಸಲಿದ್ದಾರೆ. ಕರ್ನಾಟಕ ಸಿಎಂ DK ಶಿವಕುಮಾರ್ ಅವರು
ದಕ್ಷಿಣ ರಾಜ್ಯಗಳ ಸಭೆಯನ್ನ ಕರೆದಿದ್ದಾರೆ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು. ಚೆನ್ನೈನಲ್ಲಿ ಸದನ ಕೌನ್ಸಿಲ್ ಮೀಟಿಂಗ್ ಕೂಡ ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಕರ್ನಾಟಕ ಸಿಎಂ ಡಿಕೆ ಶಿವಕುಮಾರ್. ಹಾಗೆಯೇ ತಮಿಳುನಾಡು, ಆಂಧ್ರ, ಕೇರಳ, ತೆಲಂಗಾಣ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕರ್ನಾಟಕದ ಪರಿಸ್ಥಿತಿ ಏನು, ಕಾವೇರಿ ನೀರಿನ ವಿಚಾರದಲ್ಲಿ ಇದೀಗ ಕರ್ನಾಟಕದ ವಾಸ್ತವಾಂಶ ಏನು ಅನ್ನೋದನ್ನು ಕೂಡ ಪ್ರಸ್ತಾಪ ಮಾಡಲಿದ್ದಾರೆ ಕರ್ನಾಟಕ ಸಿಎಂ ಡಿಕೆ ಶಿವಕುಮಾರ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್ ಎಲ್ಲಿ ಹೋದ್ರೂ ಕೂಡ ನಮಗೆ ನ್ಯಾಯ ಸಿಗಲ್ವೇನೋ ಅನ್ನುವಂತಹ ರೀತಿಯಾಗಿ ಆಗ್ತಾ ಇದೆ. ಕಾರಣ ಸಿಡಬ್ಲ್ಯೂಆರ್ಸಿಯಲ್ಲಿ ಆಯಿತು, ಅದೇ ಆದೇಶವನ್ನು ಸಿಡಬ್ಲ್ಯೂಎಂಎ ಕೂಡ ಮತ್ತೆ ಎತ್ತಿ ಹಿಡಿಯಿತು. ಇದೀಗ ಸುಪ್ರೀಂ ಕೋರ್ಟ್ನಲ್ಲೂ ಅಂಥದ್ದೇ ಪರಿಸ್ಥಿತಿ. ಕರ್ನಾಟಕದ ಮುಂದಿರುವಂತಹ ಆಯ್ಕೆಗಳು ಏನೇನು? ನವಿತಾ ಜೈನ್, ಪ್ರಮುಖವಾಗಿ ಇದೀಗ ಸುಪ್ರೀಂ ಕೋರ್ಟ್ ಕೂಡ ಕರ್ನಾಟಕದ ಪಾಲಿಗೆ ಸದ್ಯದ ಮಟ್ಟಿಗೆ ತನ್ನ ಆದೇಶದಲ್ಲಿ ಮರ್ಮಾಘಾತವನ್ನು ನೀಡಿರ್ತಕ್ಕಂಥದ್ದು. ಏನು ಕಾವೇರಿ ನದಿ ನೀರು ಪ್ರಾಧಿಕಾರ ಆದೇಶವನ್ನು ಮಾಡಿತ್ತು, ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನು ಸುಮಾರು 15 ದಿನಗಳ ಕಾಲ ಬಿಡಲಿಕ್ಕೆ ಆದೇಶವನ್ನು ಮಾಡಿತ್ತು. ಆ ಆದೇಶವನ್ನು ಇದೀಗ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿರ್ತಕ್ಕಂಥದ್ದು. ಒಂದು ಕಡೆ ಇದೀಗ ಮಳೆಯ ಕೊರತೆ ಉಂಟಾಗಿರ್ತಕ್ಕಂಥದ್ದು. ದಕ್ಷಿಣದ ಒಳನಾಡು ಅಂತಿಮವಾಗಿ ಏನು ಈ ಬಾರಿಯ ಮಳೆಗಾಲ ಕಡಿಮೆ ಆಗಿರ್ತಕ್ಕಂಥದ್ದು ಮತ್ತು ಹಿಂಗಾರನ್ನೇ ಆಶ್ರಯಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಮತ್ತು ಕಬ್ಬಿನಿಗೆ ಬರ್ತಕ್ಕಂಥ ಒಳಹರಿವು ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು. ಇದು ಕರ್ನಾಟಕ ಪಾಲಿಕೆ ಆತಂಕದ ವಿಚಾರ ಅಂತ ಹೇಳಲಾಗ್ತಿತ್ತು. ಹೊರಹರಿವು ಸುಮಾರು 8,000 ಕ್ಯೂಸೆಕ್ಸ್ ಅಷ್ಟು ಇತ್ತು ಅಂತೇಳಿ ಹೇಳಲಾಗ್ತಿತ್ತು ಮತ್ತು ಎಲ್ಲೊಂದು ಕಡೆ ಕರ್ನಾಟಕ ಕೂಡ ತಮಿಳುನಾಡಿಗೆ ನೀರನ್ನು ಹರಿಸ್ತಿತ್ತು ಅಂತೇಳಿ ಗಂಭೀರ ಆರೋಪಗಳು ಕೂಡ ಕೇಳಿ ಬಂದಿದ್ದವು. ಈ ಆರೋಪಗಳ ನಡುವೆ ಎಲ್ಲೊಂದು ಕಡೆ ಸಿಡಬ್ಲ್ಯೂಎಂಎ ತೀರ್ಮಾನ ಸಂಬಂಧಪಟ್ಟಕ್ಕೆ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಯಾಕಂತ ಹೇಳಿದ್ರೆ ಈ ಬಾರಿ ದಕ್ಷಿಣ ಒಳನಾಡು ಮಳೆ ಕೊರತೆ ಆಗಿರ್ತಕ್ಕಂಥದ್ದು ಮತ್ತು ಒಟ್ಟಾರೆ ಮುಂಗಾರು ಕೊರತೆ ಉಂಟಾಗಿರ್ತಕ್ಕಂಥದ್ದು. ಆಗಸ್ಟ್ 15ಕ್ಕೆ ಮುಂಗಾರು ಅಂತಿಮಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಮುಂದೆ ಭವಿಷ್ಯದಲ್ಲಿ ಮಳೆ ಬರೋದು ಕೂಡ ಕ್ಷೀಣ ಅಂತಲೇ ಹೇಳಲಾಗ್ತಿರ್ತಕ್ಕಂಥದ್ದು. ಮುಂಬರಲಿರ್ತಕ್ಕಂಥ ಎಲ್ಲೊಂದು ಕಡೆ ಮುಂದಿನ 1 ತಿಂಗಳಲ್ಲಿ ತಮಿಳುನಾಡಿಗೆ ಈಶಾನ್ಯ ಭಾರತ ಆರಂಭವಾಗತಕ್ಕಂಥದ್ದು. ಅವ್ರಿಗಷ್ಟೇ ಇನ್ನಷ್ಟೇ ಮಳೆ ಆರಂಭವಾಗಬೇಕಾಗಿರ್ತಕ್ಕಂಥದ್ದು. ನಾವು ಕರ್ನಾಟಕದ ಸುಮಾರು ಬೆಂಗಳೂರು ಸೇರಿದಂತೆ 4-5 ಜಿಲ್ಲೆಗಳು ಕುಡಿಯುವ ನೀರನ್ನು ಆಶ್ರಯಿಸಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಕುಡಿಯುವ ನೀರಿಗೆ ಆಶ್ರಯಿಸಿರುವಂಥ ಸಂದರ್ಭದಲ್ಲಿ ತಮಿಳುನಾಡಿನ ಕುರುವೆ ಬೆಳೆಗೆ ಯಾವ ರೀತಿ ನೀರು ಬಿಡಲಿಕ್ಕೆ ಸಾಧ್ಯ ಮತ್ತು ಮುಂಗಾರು ಕೊರತೆ ಹಿನ್ನೆಲೆ ಮತ್ತು ಮುಂಗಾರು ಕ್ಷೀಣಿಸಿರುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಟ್ಕೊಟ್ಟು ಇವತ್ತು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಲಾಯಿತು. ಇದೀಗ ಸುಪ್ರೀಂ ಕೋರ್ಟ್ ಕೂಡ ಯಥಾಸ್ಥಿತಿಯನ್ನು ಮುಂದುವರಿಸಿರ್ತಕ್ಕಂಥದ್ದು ಮತ್ತು ತನ್ನ ಆದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಯಥಾಸ್ಥಿತಿ ಕಾಪಾಡೋ ಜೊತೆಗೆ ತಮಿಳುನಾಡಿಗೆ ನೀರನ್ನು ಬಿಡಬೇಕಂತೇಳಿ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಕರ್ನಾಟಕಕ್ಕೆ ಎಲ್ಲೊಂದು ಕಡೆ ಇದೀಗ ಎಲ್ಲೊಂದು ಕಡೆ ಕಾನೂನಿನ ನೆರವು ಸಿಗುತ್ತೆ. ಆ ಮುಖಾಂತರ ಸುಪ್ರೀಂ ಕೋರ್ಟ್ನಿಂದ ಒಂದಷ್ಟು ಎಲ್ಲೊಂದು ಕಡೆ ಕ್ಯೂಸೆಕ್ಸ್ ನೀರನ್ನು ಕಡಿಮೆ ಬಿಡಲಿಕ್ಕೂ ಕೂಡ ಎಲ್ಲೊಂದು ಕಡೆ ಆದೇಶ ಮಾಡುವ ಸಾಧ್ಯತೆ ಇದೆ ಅಂತ ಎಲ್ಲರೂ ಕೂಡ ನಂಬಲಾಗಿತ್ತು. 12,000 ಕ್ಯೂಸೆಕ್ಸ್ ಬದಲಾಗಿ ಎಲ್ಲೊಂದು ಕಡೆ ಸುಪ್ರೀಂ ಕೋರ್ಟ್ ಎಲ್ಲೊಂದು ಮಧ್ಯಪ್ರವೇಶ ಮಾಡುತ್ತೆ. ಆ ಮುಖಾಂತರ ಕರ್ನಾಟಕಕ್ಕೆ ಒಂದು ದೊಡ್ಡ ಪರಿಹಾರ ಸಿಗುತ್ತೆ ಅಂತ ಹೇಳಲಾಯಿತು. ಇದೀಗ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರಿಂದ ಕರ್ನಾಟಕಕ್ಕೆ ಎಂಥ ಅನಿವಾರ್ಯ ಸ್ಥಿತಿ ಎದುರಾಗಿದೆ ಅನ್ನೋದು ಕೂಡ ಈಗ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ಈಗಾಗಲೇ ಎಲ್ಲೊಂದು ಕಡೆ ಕಬ್ಬಿನಿಗೆ ಒಳಹರಿವು ಕಡಿಮೆ ಆಗಿರ್ತಕ್ಕಂಥದ್ದು ಮತ್ತು ಮುಂಗಾರು ಇದೀಗ ಆಗಸ್ಟ್ 15ಕ್ಕೆ ಮುಂಗಾರು ಸ್ಟಾಪ್ ಆಗಿರ್ತಕ್ಕಂಥದ್ದು. ದಕ್ಷಿಣ ಒಳನಾಡಿನಲ್ಲಿ ಸಂಪೂರ್ಣ ಮಳೆ ಕ್ಷೀಣವಾಗಿರ್ತಕ್ಕಂಥದ್ದು ಮತ್ತು ಹಿಂಗಾರಿನ ಗ್ಯಾರಂಟಿನ ಕೂಡ ನಾವು ಇಟ್ಕೊಳ್ಳಂಗಿಲ್ಲ. ಇಂಥ ಸಂದರ್ಭದಲ್ಲಿ ಕರ್ನಾಟಕ ಇದೀಗ ಮತ್ತೆ ಕಾನೂನು ತಜ್ಞರ ಮೊರೆ ಹೋಗುವ ಸಾಧ್ಯತೆ ಇರತಕ್ಕಂಥದ್ದು. ಈಗಾಗಲೇ ಜಲಸಂಪನ್ಮೂಲ ಸಚಿವ ಸ್ವಾಮಿ ಮಾತನಾಡಿರ್ತಕ್ಕಂಥದ್ದು. ನವಿತಾ ಜೈನ್, ಈಗಾಗಲೇ ನಾವು ಮುಖ್ಯಮಂತ್ರಿಗಳ ಜೊತೆ ಮತ್ತು ಕಾನೂನು ತಜ್ಞರ ಜೊತೆ ಮತ್ತು ನೀರಾವರಿ ತಜ್ಞರ ಜೊತೆ ಚರ್ಚೆಯನ್ನು ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಮತ್ತು ಕಾವೇರಿ ಕೊಳ್ಳದ ಭಾಗಗಳಲ್ಲಿ ಕೂಡ ಇದೀಗ ರೈತರೆಲ್ಲ ಕಡೆ ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡ್ತಕ್ಕಂಥ ಅನಿವಾರ್ಯ ಸ್ಥಿತಿ ಕೂಡ ಎದುರಾಗಿದೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಒಂದು ವೇಳೆ ನಾವು ತಮಿಳುನಾಡಿಗೆ ನೀರು ಬಿಡಲಿಲ್ಲ ಅಂದರೆ ಮುಂದೇನು ಮತ್ತು ಕಾನೂನು ಸಂಘರ್ಷಕ್ಕೆ ಇದು ಎಡೆ ಮಾಡಿಕೊಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಿರ್ತಕ್ಕಂಥದ್ದು. ಹಾಗಾಗಿ ಇದು ಸರ್ಕಾರಕ್ಕೆ ನುಂಗಲಾರದ ಬಿಸಿ ತುಪ್ಪವಾಗಿ ಇದೀಗ ಸುಪ್ರೀಂ ಕೋರ್ಟ್ನ ಸೂಚನೆ ಪರಿಣಮಿಸಿರ್ತಕ್ಕಂಥದ್ದು. ಹಾಗಾಗಿ ಸದ್ಯದಲ್ಲೇ ಇದೀಗ ಸದನ ಕೌನ್ಸಿಲ್ ಅಂದರೆ ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯನ್ನು ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ತಮಿಳುನಾಡಿನ ಚೆನ್ನೈನಲ್ಲಿ ಕರೆದಿರ್ತಕ್ಕಂಥದ್ದು. ಈ ಒಂದು ಸಭೆಗೆ ಕರ್ನಾಟಕದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಭಾಗಿಯಾಗ್ತಿದ್ದಾರೆ. ಈ ಒಂದು ಸಭೆಯಲ್ಲೂ ಕೂಡ ಎಲ್ಲೊಂದು ಕಡೆ ಕಾವೇರಿಯ ವಸ್ತುಸ್ಥಿತಿಯ ಬಗ್ಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ನಾವು ಅಕ್ಕಪಕ್ಕದ ರಾಜ್ಯಗಳು ಸೌಹಾರ್ದತೆಯಿಂದ ಮತ್ತು ಕೂಡಿ ಬಾಳುವಂಥ ಸ್ಥಿತಿ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥದ್ದು ಮತ್ತು ಪರಸ್ಪರ ಕಷ್ಟದ ಸಮಯದಲ್ಲಿ ಪರಸ್ಪರ ಸಾಥ್ ಕೊಟ್ಟು ಇರಬೇಕಾಗಿರ್ತಕ್ಕಂಥದ್ದು, ಹಂಚಿ ತಿನ್ನುವಂಥ ಬದುಕನ್ನು ಕಟ್ಕೊಳ್ಬೇಕಾಗಿರ್ತಕ್ಕಂಥ. ಹಾಗಾಗಿ ಪರಸ್ಪರ ಎರಡೂ ರಾಜ್ಯಗಳ ಗಡಿ ಪ್ರದೇಶಗಳು ಯಾವತ್ತೂ ಕೂಡ ಸೌಹಾರ್ದತೆಗೆ ಧಕ್ಕೆ ಆಗಬಾರ್ದೆಂಬ ಕಾರಣಕ್ಕಾಗಿ ಕರ್ನಾಟಕದ ಮುಖ್ಯಮಂತ್ರಿ ಬಹುತೇಕ ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಕಾವೇರಿ ನೀರು ವಿವಾದ ಸಂಬಂಧಪಟ್ಟಕ್ಕೆ ಮತ್ತು ಕಾವೇರಿ ನೀರು ಬಿಡುವ ವಿಚಾರ ಸಂಬಂಧಪಟ್ಟಕ್ಕೆ ಮತ್ತು ದಕ್ಷಿಣ ಒಳನಾಡು ಕ್ಷೀಣಿಸಿರ್ತಕ್ಕಂಥದ್ದು ಮತ್ತು ಮುಂಗಾರು ಅಂತ್ಯಗೊಂಡಿರೋ ಸಂಬಂಧಪಟ್ಟಕ್ಕೆ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗಿರ್ತಕ್ಕಂಥದ್ದು. ಸದ್ಯ ಇದೀಗ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದ್ರಿಂದ ಇದು ಸುಪ್ರೀಂ ಕೋರ್ಟ್ನ ಆದೇಶ ಅಂತ ಹೇಳಲಾಗಿರ್ತಕ್ಕಂಥದ್ದು.
ಕರ್ನಾಟಕದಂತ ಒಂದೇ ಒಂದು ಅದು ಆಪ್ಷನ್ ಅಂತ ಹೇಳಿದ್ರೆ ಅದು ಸುಪ್ರೀಂ ಕೋರ್ಟ್ ಆಗಿತ್ತು. ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಇದಕ್ಕೆ ಕರ್ನಾಟಕಕ್ಕೆ ಹಿನ್ನಡೆ ಆಗಿರ್ತಕ್ಕಂಥದ್ದು. ಹಾಗಾಗಿ ನಮಿತಾ ಜೈನ್ ಇದೀಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಕಾನೂನು ತಜ್ಞರು, ನೀರಾವರಿ ತಜ್ಞರು ಮತ್ತು ಜಲಸಂಪನ್ಮೂಲ ಸಚಿವರು ಇಂದು ರಾತ್ರಿ ಮಹತ್ವದ ಸಭೆಯನ್ನು ಕೂಡ ಸೇರ್ತಿರ್ತಕ್ಕಂಥದ್ದು. ನಮಿತಾ ಜೈನ್, ಥ್ಯಾಂಕ್ ಯು ಚಿದಾನ್ ಪಟೇಲ್ ಡೀಟೇಲ್ಸ್ಗೆ.